ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮ ಶುರುವಾಗಿ ಒಂದು ದಿನ ಕೂಡ ಕಳೆದಿರಲಿಲ್ಲ. ಆ ಒಂದು ದಿನದಲ್ಲೇ ಎಲಿಮಿನೇಷನ್ ನಡೆದು ಹೋಯಿತು. ಹೇಳಿ ಕೇಳಿ ಈ ಬಾರಿಯ ಥೀಮ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಅದಕ್ಕೆ ತಕ್ಕಂತೆ ಅನಿರೀಕ್ಷಿತವಾಗಿ ಮೊದಲ ದಿನಾನೇ ಎಲಿಮಿನೇಷನ್ ನಡೆಯಿತು. ಕರಾವಳಿ ಮೂಲದ ಕಂಟೆಂಟ್ ಕ್ರಿಯೇಟರ್ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಲಾಯಿತು. ಈ ಬಾರಿ ಒಂಟಿ ವರ್ಸಸ್ ಜಂಟಿ ಕಾನ್ಸೆಪ್ಟ್ ಜಾರಿಯಲ್ಲಿದೆ. ಇದರ ಅನುಸಾರ ಲೈವ್ ಆಡಿಯನ್ಸ್ ವೋಟ್ಸ್ ಪ್ರಕಾರ 19 ಸ್ಪರ್ಧಿಗಳ ಪೈಕಿ 6 ಮಂದಿ ಒಂಟಿ ಟೀಮ್ನಲ್ಲಿದ್ದರೆ 10 ಸ್ಪರ್ಧಿಗಳನ್ನು 5 ಜೋಡಿ ಮಾಡಲಾಗಿದೆ. ಉಳಿದ 3 ಸ್ಪಂದನ ಸೋಮಣ್ಣ, ಮಾಳು ನಿಪನಾಳ ಮತ್ತು ರಕ್ಷಿತಾ ಶೆಟ್ಟಿ. ಈ 3 ಜಂಟಿ ತಂಡದಲ್ಲಿದ್ದರೂ ಜಂಟಿಯಾಗಿರಲಿಲ್ಲ. ರಕ್ಷಿತಾ ಹೋದ ಬಳಿಕ ಸ್ಪಂದನ ಮತ್ತು ಮಾಳು ಇಬ್ಬರು ಜಂಟಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಹೋದ ಬೆನ್ನಲ್ಲೇ ಮೊದಲ ವಾರದಲ್ಲಿ ಮತ್ತೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅನ್ನುವ ಸುದ್ದಿ ಬಂದಿದೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಒಂಟಿಗಳಲ್ಲಿ ಧನುಷ್, ಮಲ್ಲಮ್ಮ ಅವರು ನಾಮಿನೇಟ್ ಆಗಿದ್ರೆ, ಜಂಟಿಗಳಲ್ಲಿ ಅಭಿಷೇಕ್, ಅಶ್ವಿನಿ, ಗಿಲ್ಲಿ ನಟ, ಕಾವ್ಯ ಮತ್ತು ಅಮಿತ್ ಕರಿಬಸಪ್ಪ ಅವರು ನಾಮಿನೇಟ್ ಆಗಿದ್ದಾರೆ. ಈ ಬಿಗ್ ಬಾಸ್ ಶುರುವಾದ ಮೊದಲ ವಾರದಲ್ಲೇ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ, ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ, ಯಾರು ಸೇವ್ ಆಗ್ತಾರೆ ಹಾಗೂ ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ಎಲ್ಲವನ್ನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಕಿಚ್ಚ ಸುದೀಪ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಆಟ ಮಾತ್ರವಲ್ಲ, ಮಾತಿನಲ್ಲೂ ಬುದ್ಧಿವಂತಿಕೆ ತೋರಿಸಬೇಕು. ಬಿಗ್ ಬಾಸ್ ಮನೆಯ ಆಟವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದುಕೊಂಡು ದಿನ ದುಡಿದರೆ ಅಪಾಯ ಖಚಿತ. ಯಾಕಂದರೆ ಇಲ್ಲಿ ಉಳಿಯಬೇಕು ಅಂದರೆ ದೈಹಿಕವಾಗಿ ಪ್ರಬಲವಾಗಿದ್ದರೆ ಮಾತ್ರ ಸಾಲದು, ಮಾನಸಿಕವಾಗಿಯೂ ಪ್ರಬಲರಾಗಿರಬೇಕು. ಪ್ರತಿ ವರ್ಷದ ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುಕ್ರವಾರ ಅಥವಾ ಮಂಗಳವಾರ ಆಗ್ತಾ ಇತ್ತು. ಆದರೆ ಈ ಬಾರಿ ತುಂಬ ಲೇಟಾಗಿ ನಾಮಿನೇಷನ್ ಪ್ರಕ್ರಿಯೆ ಆಗ್ತಾ ಇದೆ. ಹಾಗೆ ನೋಡಿದರೆ ಅಭಿಮಾನಿಗಳು ವೋಟ್ ಮಾಡೋದಕ್ಕೆ ಬರೀ ಒಂದೇ ದಿನ ಟೈಮ್ ಸಿಗೋದು. ಅಷ್ಟರಲ್ಲೇ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ ಅಷ್ಟೇ. ಮೊದಲನೇದಾಗಿ ಈ ಬಾರಿ ತುಂಬ ಲೇಟಾಗಿ ನಾಮಿನೇಷನ್ ಮಾಡಿದ್ದಾರೆ. ಯಾಕಂದರೆ ಮೊದಲ ದಿನಾನೇ ಒಂದು ಎಲಿಮಿನೇಷನ್ ಆಗಿರುವ ಕಾರಣ ಮೊದಲ ವಾರನೇ ಜಾಸ್ತಿ ಎಲಿಮಿನೇಷನ್ ಬೇಡ ಅಂತ ವಾರದ ಕೊನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಎಲ್ಲರ ಆಟ ನೋಡಿದ ಮೇಲೆ ನಾಮಿನೇಷನ್ ನಡೆಯಲಿ ಅನ್ನುವ ಕಾರಣಕ್ಕೆ ಮೊದಲು ಒಂದಷ್ಟು ಟಾಸ್ಕ್ಗಳು, ಮಾತುಗಳು, ಕಥೆಗಳು, ಜಗಳಗಳು ನಡೆದ ಮೇಲೆ ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಎಲ್ಲರ ಆಟ ನೋಡಿದ ಮೇಲೆ ನಾಮಿನೇಷನ್ ನಡೆಯಲಿ ಅನ್ನುವ ಕಾರಣಕ್ಕೆ ಮೊದಲು ಒಂದಷ್ಟು ಟಾಸ್ಕ್ಗಳು, ಮಾತು, ಕಥೆ, ಜಗಳಗಳು ನಡೆದ ಮೇಲೆ ಈ ರೀತಿ ಮಾಡಿದ್ದಾರೆ. ನಿಜಕ್ಕೂ ಇದೊಂದು ರೀತಿಯ ಒಳ್ಳೆ ನಿರ್ಧಾರ ಆಗಿದೆ. ಈ ಬಾರಿ ಬಿಗ್ ಬಾಸ್ ಹೇಳಿರುವಂತೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತೆ ಈ ವಾರ ಕೂಡ ಎಲಿಮಿನೇಷನ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಈ ವಾರ ಯಾವ ಸ್ಪರ್ಧಿಗಳಿಗೆ ಎಷ್ಟು % ವೋಟ್ ಬಂದು ಅವರು ಸೇವ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕಾಕ್ರೋಚ್ ಸುಧಿ ಅವರ ಹೆಸರು ತಗೊಂಡ ಕೆಲವು ಮಂದಿ ಟಾಸ್ಕ್ ವೇಳೆ ನಡೆದ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇವರನ್ನು ನಾಮಿನೇಟ್ ಮಾಡಿದ್ದಾರೆ. ಆಟದ ಮಧ್ಯೆ ಬಿಗ್ ಬಾಸ್ ಎಂಟರ್ ಆಗಿ ಸುಧೀರ್ ಅವರು ಹೇಳಿದ್ದನ್ನೇ ಬಿಗ್ ಬಾಸ್ ಕೂಡ ಹೇಳಿದರು. ಆದರೆ ಸುಧೀರ್ ಅವರು ಹೇಳಿದ ರೀತಿಯೇ ಬೇರೆ ಆಗಿದ್ದರಿಂದ ಜನರಿಗೆ, ಮನೆಯವರಿಗೆ ಅಷ್ಟು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಆದರೆ ಅವರ ಅರ್ಥ ಸರಿಯಾಗಿ ಇತ್ತು, ಆದರೂ ಅದು ಕೆಲವರಿಗೆ ಒಪ್ಪಿಗೆ ಆಗಲಿಲ್ಲ. ಆದರೆ ಸುಧೀರ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಈ ವಾರ ಇವರು ಪಕ್ಕಾ ಸೇವ್ ಆಗ್ತಾರೆ. ಇನ್ನು ಒಂಟಿಗಳಲ್ಲಿ ಧನುಷ್ ನಾಮಿನೇಟ್ ಆಗಿದ್ದು, ಕಾಕ್ರೋಚ್ ಸುಧಿ, ಸತೀಶ್ ಚಂದ್ರಪ್ರಭಾ ಇವರ ಹೆಸರನ್ನು ತಗೊಂಡಿದ್ದಾರೆ. ಕಾರಣ ಏನಂದರೆ ಧನುಷ್ ಅವರು ಔಟ್ ಆಗಿದ್ರು ಕೂಡ ಮತ್ತೆ ಆಟ ಆಡೋಕೆ ಅವಕಾಶ ಕೇಳ್ತಾ ಇದ್ರು. ಅವರ ಈ ನಡೆ ಬೇರೆ ಕೆಲವರಿಗೆ ಅಷ್ಟು ಇಷ್ಟ ಆಗಿಲ್ಲ. ಇದರ ಮಧ್ಯೆ ಸ್ವಲ್ಪ ದೊಡ್ಡದಾದ ಜಗಳ ಕೂಡ ಆಯಿತು. ಆದ್ದರಿಂದ ಅವರ ಹೆಸರನ್ನು ತಗೊಂಡಿದ್ದಾರೆ. ಇನ್ನು ಕೆಲವು ಸ್ಪರ್ಧಿಗಳು ಸತೀಶ್ ಹಾಗೂ ಚಂದ್ರಪ್ರಭಾ ಅವರ ಹೆಸರನ್ನು ತಗೊಂಡಿದ್ದು ಉಂಟು. ಯಾಕಂದರೆ ಫೈನಲಿಸ್ಟ್ ಕಂಟೆಂಟರ್ಸ್ ಅನ್ನೋ ಸೀಕ್ರೆಟ್ ಟಾಸ್ಕ್ ಏನಿತ್ತು ಅದನ್ನು ಅವರು ಇಗ್ನೋರ್ ಕೂಡ ಮಾಡಬಹುದಾಗಿತ್ತು. ಜೊತೆಗೆ ನಿಮ್ಮ ಟೀಮ್ ಗೆದ್ದಿದ್ರೆ ಒಬ್ಬರಲ್ಲ ಇಬ್ಬರು ಫೈನಲಿಸ್ಟ್ ಆಗ್ತಾ ಇದ್ರಿ ಅಂತ ಹೇಳಿ ಕೆಲವರಿಗೆ ಇದು ಇಷ್ಟ ಆಗದ ಕಾರಣ ಇವರಿಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ.
ಇನ್ನು ಮಲ್ಲಮ್ಮ ಅವರು ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಜೋಡಿನ ನಾಮಿನೇಟ್ ಮಾಡಿದ್ದಾರೆ. ಮಂಜು ಭಾಷಿಣಿ ಅವರು ಮಲ್ಲಮ್ಮ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಅಭಿಷೇಕ್ ಮತ್ತು ಅಶ್ವಿನಿ ಎಸ್ಎನ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದು, ಈ ಜೋಡಿ ಮನೆಯಲ್ಲೂ ಮತ್ತು ಹೊರಗಡೆ ಕೂಡ ಸದ್ದು ಮಾಡ್ತಿದೆ. ಇಬ್ಬರು ಸ್ಟ್ರಾಂಗ್ ಸ್ಪರ್ಧಿಗಳು ಆಗಿರೋ ಕಾರಣ ಇವರನ್ನ ಜನಗಳು ಸೇವ್ ಮಾಡೇ ಮಾಡ್ತಾರೆ. ಇನ್ನು ಕಾವ್ಯ ಶೈವ ಹಾಗೂ ಗಿಲ್ಲಿ ನಟ ಅವರನ್ನ ಕೂಡ ಜನಗಳು ತುಂಬ ಇಷ್ಟಪಡ್ತಾ ಇದ್ದು, ಇವರಿಬ್ಬರು ಕೂಡ ಸೇಫ್ ಆಗ್ತಾರೆ. ಇನ್ನುಳಿದಂತೆ ಮನೆಯಲ್ಲಿ ಇನ್ನೂ ಬೆರೆತಿಲ್ಲ, ಆಕ್ಟಿವ್ ಆಗಿಲ್ಲ, ಕೆಲಸ ಎಷ್ಟಿದೆಯೋ ಅಷ್ಟೇ ಇರ್ತಾರೆ ಅಂತ ಹೇಳಿ ಅಮಿತ್ ಹಾಗೂ ಕರಿಬಸಪ್ಪ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಇಷ್ಟು ಜನರಲ್ಲಿ ಈ ವಾರ ಎಲಿಮಿನೇಷನ್ ಆದರೆ ಬಿಗ್ ಬಾಸ್ ಮನೆಯಿಂದ ಅಮಿತ್ ಹಾಗೂ ಕರಿಬಸಪ್ಪ ಎಲಿಮಿನೇಟ್ ಆಗ್ತಾರೆ. ಯಾಕಂದರೆ ಇವರಿಬ್ಬರು ಅಷ್ಟಾಗಿ ಪರ್ಫಾರ್ಮೆನ್ಸ್ ತೋರದ ಕಾರಣ, ಎಂಟರ್ಟೈನ್ ಮಾಡಿದ ಕಾರಣ ಜನರ ಕಣ್ಣಿಗೂ ಇವರು ಅಷ್ಟಾಗಿ ಕಾಣಿಸಿಕೊಂಡಿಲ್ಲ. ಆದ ಕಾರಣ ಇವರು ಎಲಿಮಿನೇಟ್ ಕೂಡ ಆಗಬಹುದು. ಅಕಸ್ಮಾತ್ ಬಿಗ್ ಬಾಸ್ ಮನಸ್ಸು ಬದಲಾಯಿಸಿ ಮೊದಲ ವಾರನೇ ಎರಡೆರಡು ಎಲಿಮಿನೇಷನ್ ಬೇಡ ಅಂತ ಅನ್ನೋದಾದರೆ, ಈಗ ಎಲಿಮಿನೇಷನ್ ಆಗಿಲ್ಲ ಅಂದರೆ ಬುಧವಾರ ಅಥವಾ ಗುರುವಾರ ಪಕ್ಕ ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ನಡೆಯುತ್ತೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಿಮಗೆ ಇಷ್ಟವಾದ ಸ್ಪರ್ಧಿ ಅಥವಾ ಜೋಡಿ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.